ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮನೇಲೇ ಯಾವ ರೀತಿಯಾಗಿ ಕುಲ್ಫಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ಕಮ್ಮಿ. ಹಾಗಿದ್ರೆ ಈ ಕುಲ್ಫಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು 20 ಆಗುವಷ್ಟು ಗೋಡಂಬಿನ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಅದೇ ಕಪ್ ಅಳತೆಲಿ 1 ಕಪ್ಪಷ್ಟು ಹಾಲು, ಗಟ್ಟಿ ಹಾಲನ್ನು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಫೈನ್ ಪೇಸ್ಟಾಗಿ ರುಬ್ಬಿ ಇಟ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಬೇಕಿದ್ರೆ ಬಾದಾಮಿ ಕೂಡ ನೆನೆಸಿ ಅದರ ಸಿಪ್ಪೆ ತೆಗೆದ್ಬಿಟ್ಟು ರುಬ್ಕೊಳ್ಬೋದು. ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ಗೆ 2 ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಅರ್ಧ ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಬರುತ್ತಲ್ಲ, ಅದನ್ನು ತೊಗೊಳ್ಳಿ. ಆಗ ನಮಗೆ ಕುಲ್ಫಿ ಅನ್ನೋದು ಕ್ರೀಮಿಯಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಇದನ್ನು ಒಂದು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಇದಕ್ಕೆ ನಿಮಗೆ ಸಿಹಿ ಯಾವ ಪ್ರಮಾಣದಲ್ಲಿ ಬೇಕು ನೋಡಿಬಿಟ್ಟು ನೀವು ಸಕ್ಕರೆನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಬಾದಾಮ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕಡಿಮೆ ಸಿಹಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಬಾದಾಮ್ ಪುಡಿ. ನೋಡಿ, ಇದನ್ನು ಬಾದಾಮ್ ಪುಡಿನ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋವಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೀವೇನಾದರೂ ಬಾದಾಮ್ ಪೌಡ್ರ್ ಇಲ್ಲ ಅಂತ ಅಂದರೆ ಬಾದಾಮಿನೇ ನೆನೆಸ್ಬಿಟ್ಟು ರುಬ್ಕೊಳ್ಳಿ. ಹಾಗೆ ಕಲರಿಗೆ ಸ್ಯಾಫ್ರಾನ್ನ ಸ್ವಲ್ಪ ಹಾಲಲ್ಲಿ ನೆನೆಸ್ಬಿಟ್ಟು ಸೇರಿಸ್ಕೊಳ್ಳಿ. ನೋಡಿ, ಬಾದಾಮ್ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಕೈ ಬಿಡ್ದಿರೋ ರೀತಿಲಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಮಗೆ ಈ 100% ಇರೋ ಅಂಥ ಹಾಲಲ್ಲಿ 50% ಅಷ್ಟು ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಉರಿಲಿ ಇಟ್ಬಿಟ್ಟು ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಹಾಲು ಕೂಡ ಕಡಿಮೆ ಆಗೋವರೆಗೂ ಕೂಡ ಕುದಿಸ್ಕೊಳ್ಬೇಕು. ನಂತರ ನೋಡಿ, ಸ್ವಲ್ಪ ಗಟ್ಟಿ ಬರ್ತಾ ಇದೆ ಅನಿಸುತ್ತಲ್ವಾ, ಆವಾಗ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ. ಬಾದಾಮ್ ಪುಡಿಲಿ ಏಲಕ್ಕಿ ಫ್ಲೇವರ್ ಇರೋದ್ರಿಂದ ನಾನು ಇದಕ್ಕೆ ಏಲಕ್ಕಿನ ಹಾಕ್ಕೊಂಡಿಲ್ಲ. ನೀವೇನಾದರೂ ಬಾದಾಮ್ ಪುಡಿಲಿ ಏಲಕ್ಕಿ ಫ್ಲೇವರ್ ಇಲ್ಲ ಅಂತ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಳ್ಳಿ. ನೋಡಿ, ನಂತರ ಇದು ತಣ್ಣಕ್ಕಾದಮೇಲೆ ಕುಲ್ಫಿ ಮೋಡ್ಗೆ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಕುಲ್ಫಿ ಮೋಡ್ ಇಲ್ಲ ಅಂತ ಅಂದರೆ ನೀವು ಕಾಫಿ ಕುಡಿಯೋವಂಥ ಪ್ಲಾಸ್ಟಿಕ್ ಕಪ್ಗಳು ಅಥವಾ ಮನೆಯಲ್ಲಿ ಕುಡಿಯೋವಂಥ ಸ್ಟೀಲ್ ಕಪ್ಪನ್ನು ಯೂಸ್ ಮಾಡ್ಬೋದು. ಅದಕ್ಕೆ ಐಸ್ ಕ್ರೀಮ್ ತಿನ್ನೋವಂಥ ಕಡ್ಡಿ ಬರುತ್ತಲ್ಲ ಅದು, ಅಥವಾ ಸ್ಪೂನನ್ನು ಹಾಕಿನೂ ಕೂಡ ಇಟ್ಕೊಳ್ಬೋದು. ನೋಡಿ, ಕುಲ್ಫಿ ಮೋಡಿಗೆ ಹಾಕ್ಕೊಂಡಿದ್ದಾದಮೇಲೆ ಉಳಿದಿರೋ ಅಂಥದ್ದನ್ನು ಈ ರೀತಿಯಾಗಿ ಗ್ಲಾಸ್ಗೂ ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿ ಗ್ಲಾಸ್ಗೆ ಹಾಕ್ಕೊಂಡು ಒಂದು ಸ್ಪೂನು ಅಥವಾ ಐಸ್ ಕ್ರೀಮ್ ಕಡ್ಡಿ ಏನು ಬರುತ್ತೆ ಅದನ್ನು ಸೇರಿಸ್ಕೊಳ್ಳಿ. ಇದು ಹಾಕಿದ್ದಾದ ನಂತರ ಒಂದು 7 ರಿಂದ 8 ಅವರು ನಾವು ಡೀಪ್ ಫ್ರೀಝರಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆವಾಗ ನಮಗೆ ಕುಲ್ಫಿ ನೀಟಾಗಿ ಸೆಟ್ ಆಗುತ್ತೆ. ನೋಡ್ತಾ ಇರ್ಬೋದು, 8 ಅವರ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ತೆಗೆದಿದ ತಕ್ಷಣ ಬಿಚ್ಚೋಕೆ ಹೋಗಬಾರ್ದು, ಬರೋದಿಲ್ಲ. ಸ್ವಲ್ಪ ಮೇಲ್ಗಡೆ ತಣ್ಣೀರನ್ನ ಹಾಕ್ಕೊಳ್ಬೇಕು. ಮೇಲ್ಗಡೆ ಮತ್ತು ಕೆಳಗಡೆ ಚೆನ್ನಾಗಿ ತಣ್ಣೀರಲ್ಲಿ 1 ರಿಂದ 2 ನಿಮಿಷ ನೀಟಾಗಿ ಇಟ್ಕೊಳ್ತು ಅಂತಂದರೆ ಕುಲ್ಫಿ ಚೆನ್ನಾಗಿ ಬಿಚ್ಕೊಳ್ತವೆ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಬೇಸಿಗೆ ಇರೋದ್ರಿಂದ ಈ ರೀತಿಯಾಗಿ ಮನೇಲೇ ಹೆಲ್ದಿಯಾಗಿ ಕುಲ್ಫಿ, ಐಸ್ ಕ್ರೀಮ್ ಎಲ್ಲ ಮಾಡಿಕೊಡಿ. ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ, ಹಾಗೆ ನಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈ ಕುಲ್ಫಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.